ನಮಸ್ಕಾರ. ಇವತ್ತು ನಾವು ಮಡ್ಗಾವಲ್ಲಿ ಲಕ್ಷ್ಮೀ ಎಂಪೈರ್ ಹೋಟೆಲಲ್ಲಿ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿದ್ವಿ. ಈ ಮೀಟಿಂಗ್ ಬಹಳ ಒಳ್ಳೆಯದಾಗಿ ಸಕ್ಸಸ್ ಆಗಿ ಆಯಿತು. ಮತ್ತೆ ಏನಂದ್ರೆ, ನಾವು ಗೋವಾದಲ್ಲಿ ಎಲ್ಲ ಕನ್ನಡದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೇರೆ ಬೇರೆ ಕನ್ನಡ ಸಮಾಜಗಳೆಲ್ಲ ಒಟ್ಟುಗೂಡಿದ್ವಿ. ಇದೊಂದು ಹಿಸ್ಟೋರಿಕ್ ಇತಿಹಾಸ. ಇಲ್ಲಿ ತನಕ ಹೀಗೆ ಆಗಿರಲಿಲ್ಲ. ಆದ್ರಿಂದ ನಮ್ಮ ಎಲ್ಲರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕಾಗಿ ನಾವು ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಮೀಟಿಂಗ್ ಅಲ್ಲಿ ಡಿಸ್ಕಸ್ ಎಲ್ಲ ಆಯಿತು. ನಮ್ದು 17ನೇ ತಾರೀಕು ನವೆಂಬರ್ ನಾರ್ತ್ ಗೋವಾದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯೋತ್ಸವ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಫಸ್ಟ್ ಟೈಮ್ ಮಾಡುದು ಅಂತ ಹೇಳಿದ್ರೆ ಇದು ಕನ್ನಡದವರಿಗೆ ಒಂದು ಒಗ್ಗೂಡುವ ಒಟ್ಟಾಗುವ ಒಂದು ಸದಾವಕಾಶ. ಯಾಕಂದ್ರೆ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಇಟ್ಕೊಂಡು ಅದು ಅವರವರ ಇದರಲ್ಲಿ ಒಂದು ಇದರಾಗೆ ಎಂಥದ್ದು ಒಂದು ಮನೆ ಹಾಗೆ. ಈಗ ನಾವು ಒಂದು ಊರಲ್ಲಿ ಒಟ್ಟಾಗಿದೆ, ಇದ್ದ ಹಾಗೆ ಊರಲ್ಲೆಲ್ಲ ಒಟ್ಟಾದಾಗೆ. ಇದೇ ರೀತಿ ನಾವು ಕರ್ನಾಟಕ ರಾಜ್ಯೋತ್ಸವ ಸಮಿತಿಯನ್ನ ಮಾಡಿ ಇದೊಂದು ಹಿಸ್ಟೋರಿಕ್ ಆಗಿದೆ. ಎಲ್ಲ ಕನ್ನಡದವರು ಈ ಹಬ್ಬಕ್ಕೆ, ಇದು ಹಬ್ಬ ಅಂತ ಹೇಳುದು ನಾವು, ಯಾಕಂದ್ರೆ ಕರ್ನಾಟಕ ರಾಜ್ಯೋತ್ಸವ ನಮಗೊಂದು ಹಬ್ಬ ಇದ್ದಾಗೆ. ಈ ಹಬ್ಬಕ್ಕೆ ಪ್ರತಿಯೊಬ್ಬರು ಬಂದು ಈ ಹಬ್ಬವನ್ನು ಆಚರಣೆ ಮಾಡಿ ಇನ್ನು ಮುಂದಿನ ವರ್ಷ ಇದಕ್ಕಿಂತ ದೊಡ್ಡದರಲ್ಲಿ ಆಗುವ ಹಾಗೆ ತಾವೆಲ್ಲರೂ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೂ ಇನ್ನೊಂದು ಹೇಳೋದೇನೆಂದರೆ, ಯಾರಿಗಾದ್ರೂ ಈಗ ಇನ್ನೊಂದಂತ ಹೇಳ್ತಾ ಇರೋದಂದ್ರೆ, ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಹೇಳ ಬಯಸ್ತೇನೆ, ಕನ್ನಡದವರಿಗೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಮಾಡಲಿಕ್ಕೆ ನಮ್ಗೆ ಏನಿಲ್ಲ ಅಂದ್ರೆ ಒಂದು 15-20 ಲಕ್ಷ ರೂಪಾಯಿ ಖರ್ಚಿದೆ. ಈ ಖರ್ಚು ವೆಚ್ಚದಲ್ಲಿ ನಮ್ಮ ಕನ್ನಡದವರು ದಾನಿಗಳು, ಎಡಗೈ ದಾನಿಗಳು ಇರ್ತಾರೆ, ಕೆಲವರು ದಾನ ಕೊಟ್ಟು ಯಾರಿಗೆ ಹೇಳ್ತಾ ಇರುವಂತಿರ್ತಾರೆ, ಮತ್ತೆ ಕೆಲವರಿಗೆ ಒಂದು ದಾನ ಮಾಡೋದೊಂದು ಮನಸ್ಸಲ್ಲಿರ್ತದೆ, ನಾವು ದಾನ ಮಾಡಬೇಕಂತೇಳಿ. ಅಂತವರು ನಮ್ಮ ಈ ಸಮಿತಿಗೆ ದಾನ ಮಾಡಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಯಾರಾದ್ರೂ 100 ರೂಪಾಯಿ, 50 ರೂಪಾಯಿ, 1000 ರೂಪಾಯಿ ನಿಮಗೆ ಮನಸ್ಸು ಬಂದಷ್ಟು ಒಂದು ದಾನ ಕೊಡಬೇಕಾಗಿ ನಾನು ಎಲ್ಲ ಕನ್ನಡ ಸಮಾಜವರನ್ನು ನಾನು ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಎಲ್ಲ ಗೋವಾದಲ್ಲಿರುವಂಥ ಎಲ್ಲ ಕನ್ನಡ ಸಂಘಟನೆ ಪದಾಧಿಕಾರಿ ಬಂದು ಏನೋ ಒಂದು ವೇದಿಕೆ ಮೇಲೆ ಎಲ್ಲರೂ ಆಸನ ಇದ್ರು ಮತ್ತು ಮುಂಭಾಗ ಇದ್ರು. ಅವ್ರು ನೋಡಿ ಭಾಳ ಖುಷಿ ಅನಿಸ್ತಾ ಇದೆ ನಮಗೆ. ಇದೇ ಥರ ನಾವು ಏನು ಬರೋಂಥ ನವೆಂಬರ್ 17ನೇ ತಾರೀಕಿಗೆ ಪಂಜೆಯಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡೋದನ್ನು ಎಲ್ಲ ಆಯ್ಕೆ ಮಾಡಿದ್ವಿ, ಎಲ್ಲ ಕನ್ನಡ ಸಂಘಟನೆ ಕೂಡಿಕೊಂಡು. ಅದಕ್ಕೆ ಅದನ್ನು ನೋಡಿ ಭಾಳ ಖುಷಿ ಅನಿಸ್ತಾ ಇದೆ. ಅದಕ್ಕೆ ನಾವು ಮೂಲೆಯಲ್ಲಿರುವಂಥ ಕನ್ನಡಿಗರು ಎಲ್ಲರೂ ಕೂಡಿಕೊಂಡು ಒಂದು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಖುಷಿ ಪಟ್ಟಿದ್ದಾರೆ. ಇವತ್ತು ಮಡಗಾಂವದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡಿ ಒಕ್ಕೂಟಾಗಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಸಮಿತಿಯ ಹೆಸರು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ. ಅದರಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಗೌರವ ಅಧ್ಯಕ್ಷರಂತ ಸಿದ್ದಣ್ಣ ಮೇಟಿ, ಸಮಿತಿ ಅಧ್ಯಕ್ಷರು ಮುರಳಿ ಮೋಹನ್ ಶೆಟ್ಟಿ, ಸಂಘಟನಾ ಅಧ್ಯಕ್ಷರು ರಾಜೇಶ್ ಶೆಟ್ಟಿ, ಉಪಾಧ್ಯಕ್ಷರು ಹನುಮಂತಪ್ಪ ರೆಡ್ಡಿ ಹಾಗೂ ಮಂಜುನಾಥ್ ನಾಟೇಕರ್. ಅದೇ ರೀತಿ ಖಜಾಂಚಿ ಪ್ರಶಾಂತ್ ಜೈನ್ ಮತ್ತು ಕಾರ್ಯದರ್ಶಿ ಅಂತ ಸುರೇಶ್ ರಾಜ್ಪೂತ್ ಇವರನ್ನು ನೇಮಕ ಮಾಡಲಾಗಿದೆ. ನಾನು ಎಲ್ಲರಲ್ಲಿ ಈ ಕಮಿಟಿಯಲ್ಲಿ ಎಲ್ಲರೂ ಒಂದಾಗಿ ಒಂದು ಮತದಿಂದ ಈ ಕೆಲಸನ ನಾವು ಮಾಡಬೇಕಂತ ಈ ಎಲ್ಲ ಸದಸ್ಯರಲ್ಲಿ ನಾನು ವಿನಂತಿ ಒಂದು ಚರ್ಚಿತ ವಿಷಯ ಒಂದಿತ್ತು. ನಾವು ನಾನ್ ಪಾಲಿಟಿಕಲ್ ಒಂದು ಸಂಘಟನೆಯನ್ನ ಮಾಡಬೇಕಂತ. ಅದು ಈಗ ಇದು ನಮ್ಮೆಲ್ಲರದು ಏನು ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ಇದು ಈಡೇರಿದೆ. ಅದು ನಾವೆಲ್ಲರೂ ಕೂಡಿ ಈಗ ಮುಂಬರುವ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡೋಣ ಅಂತ ಎಲ್ಲ ಕನ್ನಡಿಗರು ಒಂದಾಗಿ, ಎಲ್ಲ ಗೋವಾದಲ್ಲಿದ್ದಂಥ ಎಲ್ಲ ಕನ್ನಡಿಗರು ಒಕ್ಕಟ್ಟಾಗಿ ಈ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ಇವತ್ತು
ಮಡಗಾಂವದಲ್ಲಿ ಸೇರಿದ್ದೇವೆ. ಇದು ತುಂಬಾ ಸಂತೋಷದ ಗೋವಾ ವಿಷಯ. ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ. ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು, ಸುದ್ದಿ, ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ. ಗೋವಾ ಕನ್ನಡ ಟಿವಿ. ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.